ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗುಜರಾತ್ ಟೈಟನ್ಸ್ ರಿಟೆನ್ಷನ್ಸ್ ಬಗ್ಗೆ ಮಾತಾಡೋಣ. ಗುಜರಾತ್ ಟೈಟನ್ಸ್ ನೋಡ್ಬೇಕಾದ್ರೆ ಬೇಸಿಕಲಿ 2022 ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಅವರ ಇನಾಗ್ರಲ್ ಸೀಸನ್ ಅಲ್ಲೇ ಚಾಂಪಿಯನ್ಸ್ ಆಗಿದ್ದಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ 2023 ಅಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಸರ್ಪ್ರೈಸಿಂಗ್ಲಿ 2024 ಅಲ್ಲಿ ಅವ್ರು ಕ್ವಾಲಿಫೈ ಆಗಕ್ಕೆ ಆಗ್ಲಿಲ್ಲ, ಬಿಕಾಸ್ ಹಾರ್ದಿಕ್ ಪಾಂಡ್ಯ ಅವರು ಟೀಮ್ ಅಲ್ಲಿ ಇರ್ಲಿಲ್ಲ. ಅವರ ಕ್ಯಾಪ್ಟನ್ಸಿ ಏನೋ ಮಿಸ್ ಆಗ್ತಿತ್ತು. ಒಟ್ನಲ್ಲಿ ಏನು ಟೀಮ್ ಬ್ಯಾಲೆನ್ಸ್ ಅಷ್ಟೇನು ಸ್ಟೇಬಲ್ ಆಗಿರ್ಲಿಲ್ಲ, ಸ್ಟ್ರಗಲ್ ಮಾಡಿದ್ದಾರೆ. ಈವನ್ ರಶೀದ್ ಖಾನ್ ಅವರು ಕೂಡ ಒಳ್ಳೆ ಬ್ಯಾಟ್ ಫಾರ್ಮ್ ಅಲ್ಲಿ ಹೋಗ್ತಾ ಇದ್ರು 2024 IPL ಅಲ್ಲಿ. ಓಕೆ, ಬಟ್ 2025 ಅಲ್ಲಿ ಏನಾದ್ರು ಮ್ಯಾಜಿಕ್ ಮಾಡ್ತಾರಾ? ಯಾರನ್ನ ರಿಟರ್ನ್ ಮಾಡಿದಾರೆ ಅಂತ ನೋಡೋಣ. ಫಸ್ಟಿಗೆ ರಶೀದ್ ಖಾನ್ ಅವರು ಫಾರ್ 18 crores ಆಗಿ ರಿಟರ್ನ್ ಮಾಡಿದ್ದಾರೆ ಆಸ್ ಅ ಫಸ್ಟ್ ರಿಟೆನ್ಷನ್. ಸರ್ಪ್ರೈಸಿಂಗ್ಲಿ ನಾವು ನೋಡಿದರೆ ಇಲ್ಲಿ ಫಸ್ಟ್ ರಿಟೆನ್ಷನ್ ಆಗಿ ರಶೀದ್ ಖಾನ್ ಅವ್ರು ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಕ್ಯಾಪ್ಟನ್ ಮಾಡಿದ್ದಾರೆ ಶುಭ್ಮನ್ ಗಿಲ್ ಫಾರ್ 16.5 crores. ಅಂಡ್ ಥರ್ಡ್ ರಿಟೆನ್ಷನ್ ಆಗಿ ಇಲ್ಲಿ ಸಾಯಿ ಸುದರ್ಶನ್ ಫಾರ್ 8.5 crore. ಆಬ್ವಿಯಸ್ಲಿ ಇವರು ವೆಲ್ ಡಿಸರ್ವ್ಡ್ ಆಗಿ ಇದ್ರು. ಲೈಕ್ ಶುಭ್ಮನ್ ಗಿಲ್ ಅವರಿಗೆ ಓಪನಿಂಗ್ ಪಾರ್ಟ್ನರ್ ಆಗಿ ಬರ್ತಾ ಇದ್ರು ಲಾಸ್ಟ್ ಸೀಸನ್. ಅಂಡ್ ಈವನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ರು, ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದ್ರು ಟೀಮ್ಗೆ. ಸಾರಿ, ಅವರು ವೃದ್ಧಿಮಾನ್ ಸಹ ಅವ್ರಿಗೆ ಓಪನಿಂಗ್ ಪಾರ್ಟ್ನರ್ ಆಗಿರ್ತಿದ್ರು, ಸಾಯಿ ಸುದರ್ಶನ್ ಅವರು. ಆ, ಮತ್ತೆ ಈ ಸಲ ಮೋಸ್ಟ್ಲಿ ಶುಭ್ಮನ್ ಗಿಲ್ ಅಂಡ್ ಸಾಯಿ ಸುದರ್ಶನ್ ಅವರೇ ವಾಪಸ್ ಓಪನಿಂಗ್ ಪೇರ್ ಆಗಿ ನಮ್ಗೆ ನೋಡಕ್ ಸಿಗ್ಬೋದು. ಅಂಡ್ ಫೋರ್ತ್ ಆಗಿ ರಾಹುಲ್ ಟೆವಾಟಿ ಅವರು ಫಾರ್ 4 crores. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ರಾಹುಲ್ ಟೆವಾಟಿ ಅವರು ಇನ್ನೂ ಅನ್ಕ್ಯಾಪ್ಡ್, ಅದನ್ನು ನಾವು ನಂಬಕ್ ಆಗಲ್ಲ. ಯಾಕಂದ್ರೆ ಅವರು ಎಷ್ಟು ಮ್ಯಾಚ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು ಗೇಮ್ ಚೇಂಜ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಅವರಿಗೆ ಚಾನ್ಸ್ ಸಿಗ್ತಿಲ್ಲ ಇಂಡಿಯನ್ ಟೀಮ್ ಅಲ್ಲಿ. ಸೊ ಆಸ್ ಅ ಅನ್ಕ್ಯಾಪ್ ಪ್ಲೇಯರ್ ಆಗಿ ಅವರು ರಿಟರ್ನ್ ಆಗಿದ್ದಾರೆ ಫಾರ್ 4 crores. 4 crore ಎಲ್ಲೋ ಇವರಿಗೆ ಡಿಸರ್ವಿಂಗ್. 4 crore ಇನ್ನೂ ಜಾಸ್ತಿ ಏನಾದ್ರು ಆಪ್ಷನ್ ಬಂದಿದ್ರೆ ಇನ್ನೂ ಜಾಸ್ತಿಗೆ ಏನಾದ್ರು ಹೋಗ್ತಿತ್ತ ಇವರ ಪ್ರೈಸ್ ಅಂತ ಕೂಡ ಒಂದು ಕ್ವಶನ್ ಬರುತ್ತೆ. ಅಂಡ್ ಫಿಫ್ತ್ ರಿಟೆನ್ಷನ್ ಆಗಿ ಶಾರುಖ್ ಖಾನ್ ಅವರು, ಟ್ಯಾಲೆಂಟೆಡ್ ಡೊಮೆಸ್ಟಿಕ್ ಪ್ಲೇಯರ್, ಅವರು ತಮಿಳ್ನಾಡಿಗೆ ಆಡ್ತಾರೆ. ಅಂಡ್ ಒನ್ ಆಫ್ ದ ಅಗ್ರೆಸಿವ್ ಫಿನಿಶರ್ ಕೂಡ. ಒಂದ್ ಒಳ್ಳೆ ರಿಟೆನ್ಷನ್ ಅಂತ ಹೇಳ್ಬೋದು. ಇವ್ರು ಆಕ್ಚುಲಿ ಪಂಜಾಬ್ ಅಲ್ಲಿ ಇವ್ರ ಮೇಲೆ ಅವರ ಮ್ಯಾನೇಜ್ಮೆಂಟ್ ಸರಿ ಇರ್ತಿದ್ರೆ ಇವ್ರು ಪಂಜಾಬ್ ಅಲ್ಲಿ ಉಳಿಬೇಕಾಗಿತ್ತು, ಲೈಕ್ ಆಸ್ ಅ ಫ್ಯೂಚರ್ ಟ್ಯಾಲೆಂಟ್. ಬಟ್ ಇವ್ರು ರಿಲೀಸ್ ಮಾಡಿದ ತಕ್ಷಣ ಗುಜರಾತ್ ಅವರು ಒಳ್ಳೆ ಅಪರ್ಚುನಿಟಿನ ಗ್ರಾಬ್ ಮಾಡಿದ್ದಾರೆ. ಸೊ ಇವ್ರನ್ನ ಇನ್ನು ಕೂಡ ಇರ್ಸ್ಕೊಂಡಿದ್ದಾರೆ ಫಾರ್ ಫ್ಯೂಚರ್ ಅಂತಾನೆ ಹೇಳ್ಬೋದು. ಸೊ ಇದು GT ಅವರ 5 ರಿಟೆನ್ಷನ್. ಇದರಲ್ಲಿ ಒಂದು RTM ಅವೈಲೇಬಲ್ ಇದೆ, ಅದ್ ಯಾರು ಹೋಗ್ತಾರೆ ಅಂತ ಮಾತಾಡೋಣ. ಸೊ ಈಗ ಇದ್ರ ಬಗ್ಗೆ ಹೇಳಿ, ಈ 5 ರಿಟೆನ್ಷನ್ಸ್ ಬಗ್ಗೆ ಏನಿದೆ ಅಭಿಪ್ರಾಯ? ಇದರಲ್ಲೇ ಈ ಟೀಮ್ ನೋಡಿದ್ರೆ ಬ್ಯಾಟಿಂಗ್ ಕವರ್ ಆಗಿದೆ. ಓಪನರ್ಸ್ ಶುಭನ್ ಗಿಲ್ ನಂಬರ್ 3 ಅಥವಾ ಓಪನಿಂಗ್ ಸ್ಲಾಟ್ ಅಲ್ಲಿ ಸಾಯಿ ಸುದರ್ಶನ್ ಅವರು ಆಡ್ತಾರೆ. ಅದು ಬಿಟ್ರೆ ಫಿನಿಶರ್ ಆಗಿ ಶಾರುಖ್ ಖಾನ್, ರಾಹುಲ್ ತೆವಾಟಿಯಾ ಮತ್ತೆ ರಾಶಿದ್ ಖಾನ್ ಮೂರು ಫಿನಿಶರ್ಸ್ ಆಲ್ರೆಡಿ ಇದ್ದಾರೆ. ಇನ್ನು ಆಪ್ಷನ್ ಅಲ್ಲಿ ಒಂದು ಫಿನಿಶರ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಸಾಕು. ಯಾಕಂದ್ರೆ ಮೂರ್ ಜನ ಕೂಡ ಅದ್ರಲ್ಲಿ ಇಬ್ರು ಮ್ಯಾಚ್ ವಿನ್ನರ್ಸ್, ರಾಶಿದ್ ಖಾನ್ ಮತ್ತೆ ರಾಹುಲ್ ತೆವಾಟಿಯಾ. ಶಾರುಖ್ ಖಾನ್ ಅವ್ರು ಇನ್ನು ಕೂಡ ಆತರ ಸ್ಪಾರ್ಕ್ ತೋರಿಸ್ತಿಲ್ಲ IPL ಅಲ್ಲಿ. ಮತ್ತೆ ಆ, ರಾಹುಲ್ ತೆವಾಟೆ ಅವರನ್ನು ಒಂದು ಒಳ್ಳೆ ಸ್ಟೀಲ್ ಬೈ ಮಾಡಿದ್ದಾರೆ ಹೇಳ್ಬೇಕು. ಯಾಕಂದ್ರೆ ಲಾಸ್ಟ್ ಆಕ್ಷನ್ ಅಲ್ಲೇ 8.5 ಕೋಟಿ ಹತ್ರ ಹತ್ರ ಹೋಗಿದ್ರು. ಸೊ ಈ ಸಲ ಆಕ್ಷನ್ ಗೆ ಬರ್ತಿದ್ರೆ ಖಂಡಿತ ಒಂದು 10 ಕೋಟಿ ಮೇಲೆನೆ ಹೋಗ್ತಿದ್ರು. ಬಟ್ ರಾಹುಲ್ ತೆವಾಟೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದು ದ್ಯಾಟ್ಸ್ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ರಾಗಿಂತ 3 ಪಟ್ಟು ಜಾಸ್ತಿ ಸಿಗುವ ಚಾನ್ಸಸ್ ಕೂಡ ಇತ್ತು, ಅಂತದ್ರಲ್ಲಿ ಅವರು ರಿಟರ್ನ್ ಆಗಿದ್ದಾರೆ. ಮತ್ತೆ ಶಾರುಖ್ ಖಾನ್ ಅವರು ಕೂಡ 2021 ಆಕ್ಷನ್ ಅಲ್ಲೇ 5 ಕೋಟಿಗೆ ಪಂಜಾಬ್ ಕಿಂಗ್ಸ್ ಅವ್ರು ಬೈ ಮಾಡಿದ್ರು. ಮತ್ತೆ 22 ಅಲ್ಲೇ 9 crores. ಮತ್ತೆ ಲಾಸ್ಟ್ 24 ಆಕ್ಷನ್ ಅಲ್ಲೇ 7 ಕೋಟಿ ಕೊಟ್ಟು ಗುಜರಾತ್ ಟೈಟನ್ಸ್ ಅವರು ಪಿಕ್ ಮಾಡಿದ್ರು. ಆ, ಅಂದ್ರೆ ಇವರು ಕೂಡ ಒಪ್ಕೊಂಡಿದ್ದಾರೆ. ಅದು ಗ್ರೇಟ್ ಹೇಳ್ಬೋದು. ಯಾಕಂದ್ರೆ 4 ಕೋಟಿಗೆ, ಯಾಕಂದ್ರೆ ಆಪ್ಷನ್ ಹೋಗ್ತಾರೆ ಇನ್ನು ಕೂಡ ಆ, ಒಂದು ಹೈ ಅಮೌಂಟ್ ಗೆ ಹೋಗುವಂತ ಚಾನ್ಸಸ್ ಇತ್ತು. ಬಟ್ ಒಪ್ಕೊಂಡಿದ್ದಾರೆ. ಮತ್ತೆ ದಾಟ್ಸ್ ಅ ಗ್ರೇಟ್ ಡೀಲ್ ಹೇಳ್ಬೋದು. ಯಾಕಂದ್ರೆ ಇವರು ಎಷ್ಟು ಸೇವ್ ಮಾಡ್ತಾರೆ ಅಂದ್ರೆ ಒಂದು ಒಂದು ನಿಮಿಷ 18+32, ಓಕೆ, ಒಂದು 16 crores ಹತ್ರ ಒಂದು ಸೇವ್ ಮಾಡ್ಕೊಂಡಿದ್ದಾರೆ. ಆ ಅಮೌಂಟ್ ಅಲ್ಲಿ ಒಂದು ಬೇರೆ ಒಂದು ಒಳ್ಳೆ ಪ್ಲೇಯರ್ಸ್ ಮೇಲೆ ಅವರು ಬಿಡ್ ಮಾಡಿಕ್ ನೋಡ್ಬೋದು. ಬಟ್ ಓವರ್ ಆಗಿ ಹೇಳ್ಬೇಕಂದ್ರೆ ಇವ್ರದ್ದು ಬ್ಯಾಟಿಂಗ್ ಬೇಸ್ ಕವರ್ ಆಗಿದೆ. ಮತ್ತೆ ಒಂದು ಒಳ್ಳೆ ಸ್ಪಿನ್ನರ್ ಅನ್ನ ಅವರು ರಿಟರ್ನ್ ಮಾಡಿದ್ದಾರೆ. ಇನ್ನು ಅವ್ರು ಮೈನ್ ಆಗಿ ಪೇಸ್ ಅಟ್ಯಾಕ್ ಮೇಲೆ ಫೋಕಸ್ ಮಾಡಬೇಕು. ಮತ್ತೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಮೇಲೆ ಫೋಕಸ್ ಮಾಡಬೇಕು. ಮತ್ತೊಂದು ಒಳ್ಳೆ ಫಾರಿನ್ ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆಯ್ತು. ಸೊ ಬ್ಯಾಟಿಂಗ್ ಬಗ್ಗೆ ಅಷ್ಟೇನು ತೊಂದರೆ ಇಲ್ಲ. ಫಾಸ್ಟ್ ಬೌಲರ್ಸ್ ಮತ್ತೆ ಒಂದು ಒಳ್ಳೆ ಮಿಡಲ್ ಆರ್ಡರ್ಸ್ ಮೇಲೆ ಅಷ್ಟು ಸ್ವಲ್ಪ ಫೋಕಸ್ ಮಾಡಿದ್ರೆ ಆಯ್ತು. ಸೊ ಓವರ್ ಆಲ್ ಒಂದು ಗುಡ್ ರಿಟೆನ್ಷನ್ GT ಅವ್ರದ್ದು. ತುಂಬಾ ಒಳ್ಳೇದಂತ
ಏನಂತ ಹೇಳಲ್ಲ ನಾನು, ಅರೌಂಡ್ 45% ಗುಡ್ ರಿಟೆನ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಫಸ್ಟ್ ರಿಟೆನ್ಷನ್ ನೋಡ್ಬೇಕಾದ್ರೆ ರಾಶಿದ್ ಖಾನ್ ಡೆಫಿನೆಟ್ಲಿ ರಿಟೆನ್ಷನ್ ಮಾಡಿಲ್ಲ ಅಂದ್ರೆ ಪುನಃ ಅವ್ರು ಹೈದರಾಬಾದ್ಗೆ ಹೆಂಗೋಗಿ ಜಗಳ ಮಾಡ್ದ, ನಂಗೆ ಫಸ್ಟ್ ರಿಟೆನ್ಷನ್ ಕೊಟ್ಟಿಲ್ಲ ನಾನು ಬಿಡಿ ಅಂತ. ಆದ್ರೆ ಜಿ ಟಿ ಅವ್ರ ಹತ್ರ ಬಂದ್ರೆ ನಾನು ಫಸ್ಟ್ ರಿಟೆನ್ಷನ್ ಕೊಡಿ, ಇಲ್ಲಾಂದ್ರೆ ನಾನು ಆಪ್ಷನ್ ಬಿಡಿ, ನಾನು ಬೇರೆ ಟೀಮ್ ಹೋಗ್ತೀರಾ ಅಂತ ಹೇಳ್ತಾನೆ. ಸೊ ಡೆಫಿನೆಟ್ಲಿ ಗುಜರಾತ್ನವ್ರಿಗೆ ಹೋಗಿ ರಶೀದ್ ಖಾನ್ ಫಸ್ಟ್ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ರಿಟೆನ್ಷನ್ ಅಫ್ಕೋರ್ಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್. ಸೊ ಅಫ್ಕೋರ್ಸ್ ಯಂಗ್ಸ್ಟರ್, ಯಂಗ್ ಕ್ಯಾಪ್ಟನ್ ಬೇರೆ, ಒಂದ್ ಸೀಸನ್ ಮಾತ್ರ ಆಗಿದೆ ಕ್ಯಾಪ್ಟನ್ ಮಾಡಿ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಹಿಮ್ ಆಸ್ ಅ ಕ್ಯಾಪ್ಟನ್. ಸೊ ಥರ್ಡ್ ರಿಟೆನ್ಷನ್ ಬಂದು ಸಾಯಿ ಸುದರ್ಶನ್. ಈಸ್ ಅ ವೆರಿ 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 ವೆಲ್ ಡಿಸರ್ವ್, ತುಂಬಾ ಡಿಸರ್ವ್ಡ್ ಅವರು 8.5 CR ರಿಟೈನ್ ಮಾಡಿದ್ರು. ಮೇ ಬಿ ಆಪ್ಷನ್ ಬಿಟ್ರೆ ಅರೌಂಡ್ 11 to 12 CR ಹೋಗ್ಬೋದಿತ್ತು, ಗೊತ್ತಿಲ್ಲ. ಬಟ್ ಮೇ ಬಿ ಅದೊಂದು ಒಳ್ಳೆ ರಿಟೆನ್ಷನ್ ಜಿ ಟಿ ಅಲ್ಲಿ ಅವ್ರು ಮಾಡಿದ ಎಂಟೈರ್ 5 ಜನದಲ್ಲಿ. ಐ ಥಿಂಕ್ ಸಾಯಿ ಸುದರ್ಶನ್ ಇಸ್ ಬೆಸ್ಟ್ ರಿಟೆನ್ಷನ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಫೈನಲ್ಸ್ ಅಲ್ಲಿ ಕೂಡ. ಅನ್ಫಾರ್ಚುನೇಟ್ಲಿ CSK ಮೇಲೆ ಸೋತ್ರು ಕೂಡ ಪರವಾಗಿಲ್ಲ, ಅಂದ್ರೆ he has given his entire 101% effort. ಸೊ ಫೋರ್ತ್ ಪ್ಲೇಯರ್ ರಿಟೆನ್ಷನ್ ಬಂದು ರಾಹುಲ್ ತೇವಾತ್ಯ. ನಿಮ್ಗೆ ಗೊತ್ತಿದೆ ರಾಹುಲ್ ತೇವಾತ್ಯ ವಾಟ್ ಕ್ಯಾನ್ ಡೂ, ಹಿ ಕ್ಯಾನ್ ಪುಲ್ ಸಮ್ ಫಿನಿಶಿಂಗ್ ಬ್ಲಂಡರ್. ಎಷ್ಟು ಒಂದು ಓವರ್ಗೆ 18 ರನ್ ಬೇಕಂತೂ ಕೂಡ ಹಿ ಹ್ಯಾಸ್ ದಟ್ ಕೆಪಬಿಲಿಟಿ, ಹಿ ಹ್ಯಾಸ್ ದಟ್ ಸ್ಕಿಲ್ ಟು ವಿನ್ ದ ಮ್ಯಾಚ್ ಫಾರ್ ಜಿ ಟಿ. ಫಿಫ್ತ್ ಬಂದು ಶಾರುಖ್ ಖಾನ್. ಐ ಥಿಂಕ್ ಶಾರುಖ್ ಖಾನ್ ನಾವು ರಿಟೈನ್ ಮಾಡಬಾರ್ದಿತ್ತು. ಐ ಥಿಂಕ್ ದೇ ಕುಡ್ ಹ್ಯಾವ್ ಗಾನ್ ಫಾರ್ ಮೊಹಮ್ಮದ್ ಶಮಿ. ಶಮಿ ರಿಟೈನ್ ಮಾಡ್ಬೋದಿತ್ತು, ಸೊ ಎಕ್ಸ್ಪೀರಿಯನ್ಸ್ ಬೌಲರ್ ಒಂದು ಬರ್ತಿದ್ರು. ಬಟ್ ಶಾರುಖ್ ಖಾನ್ ಯಾಕೆ ರಿಟೈನ್ ಮಾಡಿದ್ರು ಅನ್ನೋ ಐಡಿಯಾಲಜಿ ಏನಿಲ್ಲ. ಬಟ್ 18 CR ಕೊಡ್ಬೇಕಿತ್ತು, 18 ಕೊಡ್ಬೇಕಿತ್ತು, 18 crores ಕೊಡ್ಬೇಕಾಗ್ತಿತ್ತು ಮೊಹಮ್ಮದ್ ಶಮಿಗೆ. ಯಾರಿಗೆ? ಮೊಹಮ್ಮದ್ ಶಮಿ. ಶಮಿಗೆ 18 CR ಕೊಡ್ಬೇಕು. ಬಟ್ ಡೆಫಿನೆಟ್ಲಿ ಇಲ್ಲಿ ಏನಾಗಲ್ಲ. ಬಟ್ ಶಾರುಖ್ ಖಾನ್ಗೆ 18 crores ಹತ್ರ ಓಕೆ. ಶಾರುಖ್ ಖಾನ್ ಇಸ್ ಅನ್ಕ್ಯಾಪ್ ಪ್ಲೇಯರ್ ರಿಟೆನ್ಷನ್, ಇಲ್ಲಿ ನೋ ಪ್ರಾಬ್ಲಮ್. ಮೊಹಮ್ಮದ್ ಶಮಿ 18 crores ಬರ್ತಿಲ್ಲ ನಿಮ್ಗೆ ಏನಾದ್ರು ಲೈಕ್ ಅನ್ಸುತ್ತಾ? ಇಸ್ ನಾಟ್ ವರ್ತ್ ಫಾರ್ 18 CR. ಬಟ್ ಅವ್ರ ವರ್ತಿ ಒಂದು ಏನಿಲ್ಲ ಅಂದ್ರೆ ಕೂಡ ಅಟ್ಲೀಸ್ಟ್ HR ಒಂದು 14-15 ಒಳಗೆ ಸಿಗ್ತೈತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಗೆ 3 years ಅಲ್ಲಿ ಅರೌಂಡ್ 3 seasons ಆಡಿದ್ದಾರೆ ಶಮಿ. ಅರೌಂಡ್ 58 ವಿಕೆಟ್ಸ್ ತೆಗೆದಿದ್ದಾರೆ ಜಿ ಟಿಗೆ. ಅದ್ರಲ್ಲಿ ಒಂದು ಫೈಬರ್ಸ್ ಒಂದು 2 ಅಥವಾ 3 ಫೈಬರ್ಸ್ ಇದೆ. 3 ವಿಕೆಟ್ಸ್ ಆಲ್ ಅರೌಂಡ್ 26 to 27 ಇದೆ. ಇಂತ ಒಳ್ಳೆ ಬೌಲರ್ ಇಟ್ಕೊಂಡು ನೀವು ಲೈಕ್ ಬೌಲಿಂಗ್ ಸ್ಪಿನ್ ರಿಟೈನ್ ಮಾಡಿದ್ರೆ ಓಕೆ, ಬಟ್ ಶಮಿಗೆ ನೀವು ಒಂದು ಥಾಟ್ ಕೊಡ್ಬೋದಿತ್ತು ರಿಟೈನ್ ಮಾಡೋದು. ಸೊ ಯು ಕ್ಯಾಂಟ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ನೀವು ಯಾವತ್ತೂ ಡ್ರಾಪ್ ಮಾಡ್ಬೇಡಿ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ನೀವು ಡ್ರಾಪ್ ಮಾಡಿದ್ರೆ ಇದೇ ಪ್ಲೇಯರ್ಸ್ ಮುಂಬೈಯು, ಲಕ್ನೋ, ಚೆನ್ನೈನೋ ಯಾರಿಗೋ ಒಂದು ಟೀಮ್ ತಗೋತಾರೆ, ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಇಂಡಿಯನ್ ಫಾಸ್ಟ್ ಬೌಲರ್ ನಿಮ್ಗೆ ಹತ್ರ ಯಾರಿದೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಷಲಿ ಎಂ ಐ ನೋಡಿ, ಬುಮ್ರಾ ಇದಾರೆ. ಬುಮ್ರಾ ಮತ್ತೆ ಶಮಿಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬುಮ್ರಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಸ್ ನಂಬರ್ 1 ಬೌಲರ್. ಬಟ್ ಶಮಿನು ಸ್ವಿಂಗ್ ಅವ್ರು ಎಷ್ಟು ಚೆನ್ನಾಗಿ ಸ್ವಿಂಗ್ ಮಾಡ್ತಾರೆ, ಲೈನ್ ಅಲ್ಲಿ ಎಷ್ಟು ಕನ್ಸಿಸ್ಟೆಂಟ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಹೇಳ್ಬೇಕಂತ ಹೇಳಿದ್ರೆ ಬುಮ್ರಾ ಅವ್ರು ರಿಲೀಸ್ ಮಾಡ್ತಾರ ಲೈಕ್ ಮುಂಬೈನಿಂದ? ಇಲ್ಲ. ಅದೇ ತರ ವೈ ಕ್ಯಾನ್ ವಿ ಗಿವ್ ಅ ಥಾಟ್ ಫಾರ್ ರಿಟೈನಿಂಗ್ ಮೊಹಮ್ಮದ್ ಶಮಿ? ಶಮಿ ಯಾಕೆ ರಿಟೈನ್ ಮಾಡಬಾರ್ದು? 3 seasons ಅಷ್ಟು ಒಳ್ಳೆ ವಿಕೆಟ್ಸ್ ತೆಗೆದಿದ್ದಾರೆ. ಸುಮ್ಮನೆ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅವ್ರು ಹೋಗ್ತೀನಿ. ಅರೌಂಡ್ 58 ವಿಕೆಟ್ಸ್ ತೆಗೆದಿದ್ದಾರೆ 3 seasonಗೆ. ಐ ಥಿಂಕ್ ಅವರು ರಿಟೈನ್ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ನೋಡೋಣ ಏನಾಗುತ್ತೆ. ಇನ್ನೊಂದು ವಿಷಯ ಏನಂದ್ರೆ ಲೈಕ್ ಮೊಹಮ್ಮದ್ ಶಮಿ ಅವ್ರೀಗ ಕ್ರಿಕೆಟ್ ಇಂದ ತುಂಬಾನೇ ದೂರ ಹೋಗ್ಬಿಟ್ಟಿದ್ದಾರೆ. ಲೈಕ್ 1 year ಆಗಿದೆ ಅವರು ಕ್ರಿಕೆಟ್ ಲಾಸ್ಟ್ ಆಡಿದ್ದು ಅವರು November 19 ವರ್ಲ್ಡ್ ಕಪ್ ಫೈನಲ್. ಅದಾದ್ಮೇಲೆ ಅವ್ರು ಕಾಣಿಸ್ಕೊಂಡೇ ಇಲ್ಲ. ಏನೋ ಸರ್ಜರಿಯಿಂದ ಅವರು ಫುಲ್ ರೆಸ್ಟ್ ಅಲ್ಲಿ ಇದ್ದಾರೆ 1 year ಫುಲ್. ಸೊ ಅವ್ರೀಗ ಏನೋ ಡೊಮೆಸ್ಟಿಕ್ ಇಂದ ಏನೋ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಏನೋ ಒಂದು ನ್ಯೂಸ್ ಅಂಡ್ ಅಪ್ಡೇಟ್ಸ್ ಇತ್ತು. ಸೊ ಅದಾದ್ಮೇಲೆ ಅವರು ಡೈರೆಕ್ಟ್ IPL ಗೆನೆ ಬರ್ತಿರೋದು. ಸೊ ಮೋಸ್ಟ್ ಪ್ರೊಬ್ಯಾಬ್ಲಿ ಅವರ ವ್ಯಾಲ್ಯೂ ಏನೋ ಸ್ವಲ್ಪ ಲೈಕ್ ಆಪ್ಷನ್ ವ್ಯಾಲ್ಯೂ ಹೇಳ್ತಿರೋದು, ಪ್ರೈಸ್ ಸ್ವಲ್ಪ ಡಿಮಾಂಡ್ ಕುಸಿಯೋ ಸಾಧ್ಯತೆ ಇದೆ. ಇರ್ಬೋದಾ? ಏನ್ ಕತೆ, ಕುಸಿಬೋದಾ? ಲೈಕ್ ಅವರು ಇಂಜುರಿ ಆದ್ಮೇಲೆ ಬರ್ತಿರೋದಲ್ಲ. ಇಲ್ಲ ಶ್ರೇಯಸ್, ನೀವು ನೋಡ್ಬೇಕಾದ್ರೆ ಆಲ್ರೆಡಿ ಇವಾಗ ಒಂದ್ ಮ್ಯಾಚ್ ಮಹಾರಾಷ್ಟ್ರ ಮೇಲೆ ರಂಜಿ ಆಲ್ರೆಡಿ ಆಡ್ತಿದ್ದಾರೆ ಅವರು. ಸೊ ಹಿ ಹಸ್ ಗಾಟ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್ ತೆಗೆದಿದ್ದಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 3 ವಿಕೆಟ್ ತೆಗೆದಿದ್ದಾರೆ. ಸೊ 1 ಮ್ಯಾಚ್ ಅಲ್ಲಿ 7 ವಿಕೆಟ್ ತೆಗೆದಿದ್ದಾರೆ ಅವರು. ಸೊ ಇಸ್ ಲಿಟರಲಿ ಈಸ್ ಪ್ಲೇಯಿಂಗ್ ರಂಜಿ ಟ್ರೋಫಿ. ಅವ್ರು ಇಂಜರ್ ಇದ್ದಾರೆ, ಬಟ್ ಈಸ್ ಗಿವಿಂಗ್ ಅ ಕಮ್ ಬ್ಯಾಕ್ ಅಂಡ್ ಈಸ್ ಏಮಿಂಗ್ ಟು ಪ್ಲೇ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಈ ಥರ್ಡ್ ಟೆಸ್ಟ್ ಮ್ಯಾಚ್ ಇಂದ ಅವರು ಸ್ಕ್ವಾಡ್ ಗೆ ಇನ್ಕ್ಲೂಷನ್ ಆಗೋ ಚಾನ್ಸಸ್ ತುಂಬಾನೇ ಇದೆ, ಬಿಕಾಸ್ ಹಿ ಆಲ್ರೆಡಿ ಸ್ಟಾರ್ಟ್ ಪ್ಲೇಯಿಂಗ್. ಸೊ ಒನ್ ಸ್ಟೇಜ್ ಅವ್ರು ಪಿಟ್ ಆದ್ಮೇಲೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರು ಈ ಶುಡ್ ಬಿ ಅ ಥಾಟ್ಫುಲ್. ಆ ಥಾಟ್ ಇರ್ಬೇಕು, ನೀವು ರಿಟೈನ್ ಮಾಡ್ಬೇಕು ಮೊಹಮ್ಮದ್ ಶಮಿನ. ಬಟ್ ಜಿ ಟಿ ಅವ್ರು ರಿಟೈನ್ ಮಾಡಿಲ್ಲ. ಬಟ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಹ್ಯಾಂಡ್.
ಓಕೆ, ನೀನ್ ಹೇಳಿದಿ ಎಂತ ಶಾರುಖ್ ಖಾನ್ ಅವರನ್ನು ರಿಟೈನ್ ಮಾಡ್ಬಾರ್ದಿತ್ತು ಅಂತ ಹೇಳಿದಿ. ಸೊ ಇನ್ನೊಂದು ಕ್ವಶನ್ ಕೇಳ್ತಿದ್ದೆ, ಮೋಹಿತ್ ಶರ್ಮಾ ಅವರನ್ನು ಮಾಡ್ಬೋದಿತ್ತ? ಅವ್ರು ಕ್ಯಾಪ್ ಪ್ಲೇಯರ್ ಆಕ್ಚುಲಿ, ಬಟ್ ಇಂಡಿಯಾಕ್ಕೆ ಆಡಿ ಲಾಸ್ಟ್ ಒಂದು 7-8 ಇಯರ್ಸ್ ಆಗ್ತಾ ಬಂತು. ಮತ್ತೆ ಅವ್ರದ್ದು ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ರೆಕಾರ್ಡ್ ನೋಡ್ತಾ ಬಂದ್ರೆ ಪರ್ ಮ್ಯಾಚ್ ಒಂದು 2-2.5 ವಿಕೆಟ್ಸ್ ತೆಗೆದಿದ್ದಾರೆ. ಮತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ ಕೂಡ, ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ. ಅವರನ್ನು ರಿಟರ್ನ್ ಮಾಡ್ಬೋದಿತ್ತ ನಿಮ್ ಪ್ರಕಾರ ಆಸ್ ಡೆಫಿನೆಟ್ಲಿ ಅನ್ ಅವ್ರಿಗೆ ಏನೋ ಅನ್ಕ್ಯಾಪ್ಟ್? ಒಂದು ಆರ್ಟಿಎಂ ಇದೆ, they can ಆಸ್ ಅನ್ as ಆರ್ಟಿಎಂ an ಇನ್ಸ್ಟೆಡ್ uncapped. ಆಫ್ ಅನ್ಕ್ಯಾಪ್ಟ್. ಯಾಕಂದ್ರೆ ಲಾಸ್ಟ್ Okay, ಇಂಡಿಯಾ no, ಕಾರ್ಡ್ 7 ಇಯರ್ಸ್ ಆಗ್ತಾ ಬಂತು, 7-8 ಇಯರ್ಸ್. that's ನನ್ನ ಪಾಯಿಂಟ್ ನಾನು ಹೇಳ್ತಿದ್ದೀನಿ ಕೇಳು. ಇವಾಗ ಮೋಹಿತ್ ಶರ್ಮಾ ಅವ್ರು ಇದ್ದಾರೆ, ಸೊ ಅವ್ರು ಆರ್ಟಿಎಂ ತಗೊಳ್ಳೋ ಚಾನ್ಸಸ್ ಇದೆ, ನಾನು ಇಲ್ಲ ಅಂತಿಲ್ಲ. ಇನ್ ಕೇಸ್ ಶಮಿ ಏನಾದ್ರೂ ಲೋ ಫೋರ್ಸಿಗೆ ಹೋದ್ರೆ ಜಿಟಿನವರು ಪಕ್ಕಾ ಆರ್ಟಿಎಂ ಯೂಸ್ ಮಾಡ್ತಾರೆ. ಇನ್ ಕೇಸ್ ಶಮಿದು ವ್ಯಾಲ್ಯೂ ಇನ್ ಕೇಸ್ ಅವ್ರು 15 CR 16 CR ಮೇಲೆ ಹೋದ್ರೆ ಐ ಥಿಂಕ್ ಅವ್ರು ಮೋಹಿತ್ ಶರ್ಮಾನ ಆರ್ಟಿಎಂ ಮಾಡಕ್ ನೋಡ್ತಾರೆ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದೆ, ವೇರಿಯೇಷನ್ಸ್ ತುಂಬಾ ಇದೆ ಅವರಲ್ಲಿ, ಸ್ಲೋ ಬಾಲ್, ಸಾಫ್ಟ್ ಕಟರ್, ಲೆಗ್ ಕಟರ್ ಚೆನ್ನಾಗಿ ಹಾಕ್ತಾರೆ. ಸೊ ಆ ಪಾಯಿಂಟ್ಗೋಸ್ಕರ ಅವ್ರ ಆರ್ಟಿಎಂ ಯೂಸ್ ಮಾಡೋ ಚಾನ್ಸಸ್ ಇದೆ ತುಂಬಾ. ಆದ್ರೆ ಇನ್ನೊಂದು ಪ್ಲೇಯರ್ ಕೂಡ ಇದ್ದಾರೆ, ನೂರ್ ಅಹಮದ್ ಇದ್ದಾರೆ, ಅಫ್ಘಾನ್ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್. ಸೊ ಅವ್ರಿಗೂ ಆರ್ಟಿಎಂ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆ, ನಂದೊಂದು ಕ್ವಶನ್. ನೀನ್ ಆಗ ಹೇಳಿದಿ 18 crore ಕೊಟ್ಟು ವರ್ತ್ ಅಂತ ಹೇಳಿದೆ ಶಮಿಗೆ. 15 16 CR ಅದು ವರ್ತ್ ಅಲ್ಲ? 2-3 crores ಎಕ್ಸ್ಟ್ರಾ ಸೇವ್ ಆಯ್ತಲ್ಲ ಯಾರಿಗೆ? ಶಮಿ. ಜಿಟಿ ಅವ್ರು ರಿಟರ್ನ್ ಮಾಡ್ತಿಲ್ಲ ಅಲ್ವಾ? ಆರ್ ಟಿ ಎಂ. ಓಕೆ, ಆರ್ಟಿಎಂ ನಮ್ಗೆ ಆಪ್ಷನ್ ಲೈಕ್ ನೋಡು, ನಮ್ಗೆ ಗೊತ್ತಿಲ್ಲ ಅವ್ರು ಮಾಡ್ತಾರ ಇಲ್ವಾ ಅಂತ ಐಡಿಯಾ ಇಲ್ಲ ಇವಾಗ ಪ್ರೆಸೆಂಟ್ ಆಗಿ. ಓಕೆ, ಅವ್ರಿಗೆ ಪ್ಲಾನ್ಸ್ ಇರ್ಬೋದು, ನೂರ್ನಾರು ಮಾಡ್ಬೋದು, ಅವರು ಮೋಹಿತ್ ಶರ್ಮನು ಮಾಡ್ಬೋದು, ಶಮೀರು ಮಾಡ್ಬೋದು, ದೇ ಕ್ಯಾನ್ ಹ್ಯಾವ್ ದಟ್ ಆಪ್ಷನ್. ಬಟ್ ಒಂದ್ ಆರ್ಟಿಎಂ ಮಾತ್ರ ಮಾಡಕ್ಕಾಗೋದು ಯಾರು? ಲೈಕ್ ನಾವು ಪ್ರೆಡಿಕ್ಟ್ ಮಾಡಕ್ ಆಗುತ್ತೆ, ಸೇವ್ ಮಾಡ್ಬೋದು ಹೌದು ಅಂತ. ಅವ್ರು ಮಾಡ್ಬೇಕಲ್ವಾ, ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅವಾಗ? ನಾನು ಹೇಳಿದ್ರೆ ರಿಟೈನ್ ಮಾಡ್ಬಿಡಿ ನೀವು. ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಒಳ್ಳೆ ಬೌಲರ್, ಒಳ್ಳೆ T20 ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅವ್ರಿಗೆ. ರಿಟೈನ್ ಮಾಡಿದ್ರಿ, ಆ 6th ಸ್ಪಾಟ್ ಅವ್ರು ಕೊಡ್ಬೋದಿತ್ತು ನೀವು. ನಾನು ಹೇಳ್ತಿದ್ದೆ 6th ಸ್ಪಾಟ್ ಕೊಡ್ಬೋದಿತ್ತು ಶಮಿಗೆ. ನೋಡೋಣ, ಆಪ್ಷನ್ ಅಲ್ಲಿ He deserves ಗೊತ್ತಾಗ್ತದೆ. to be. ಹೇಳ್ತಿದ್ಯಾ? He deserves to be in that spot. ಅದು ಅಷ್ಟೇ ನಾನು ಹೇಳ್ತಿರೋದು. They can have given a thought. ನೋಡೋಣ, ಆ ಟೀಮಲ್ಲಿ ತಗೊಳ್ಬಹುದು ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಾವು ಪೋಸ್ಟ್ ಆಪ್ಷನ್ ವಿಡಿಯೋ ಮಾಡ್ತೀವಲ್ಲ ಅವಾಗ ಡಿಸ್ಕಸ್ ಮಾಡ್ತೀವಿ ಇದ್ರ ಬಗ್ಗೆ. ನಮ್ ಪ್ರಕಾರ ಇದೊಂದು ಸ್ಟ್ರಾಟಜಿಕ್ ಮೂವ್ ಇರ್ಬೋದು. ನಮ್ ಆರ್ಟಿಎಂ ಪ್ರಕಾರ ಪ್ಲಾನ್ ಇದೊಂದು ಇರುತ್ತೆ, ಖಂಡಿತ ಆರ್ಟಿಎಂ ಅಲ್ಲಿ ಪ್ಲಾನ್ ಇರುತ್ತೆ. ಏನಾದ್ರು ಕಡಿಮೆಗೆ ಸಿಗ್ತಾರೆ, ಲೈಕ್ 14-15 ಆ ರೇಂಜಿಗೆ, ಆ ರೇಂಜಿಗೆ ಸಿಕ್ಕಿರು ಕೂಡ ಚಾನ್ಸ್ ಇದೆ ಆರ್ಟಿಎಂ ಮಾಡೋಕೆ. ಇಲ್ಲ ಅಂದ್ರೆ ಅಂತ ಟಾಪ್ ಬೌಲರ್ಸ್ ನ ಸುಮ್ನೆ ಯಾರು ಬಿಡಲ್ಲ, ಅನ್ಲೆಸ್ ಅವ್ರು ಏನಾದ್ರು ಡಿಫ್ರೆಂಟ್ ಪ್ಲಾನ್ ಇದ್ರೆ. ಶಮಿನ ಇನ್ನು ಅವರ ಕ್ಯಾಪಬಲ್ ಇರುವಂತ ಪ್ಲೇಯರ್ ಬೇರೆ, ಆ ಪ್ಲೇಯರ್ ನ ಯಾರು ತರುವ ಪ್ಲಾನ್ ಇದ್ರೆ ಇನ್ ಕೇಸ್ ಅವ್ರು ಶಮಿನ ಬಿಡಬಹುದು. ಲೈಕ್ ಈ ಸಲ ಸುಮಾರು ಜನ ಬೌಲರ್ಸ್ ಇದಾರೆ, ಭುವನೇಶ್ವರ್ ಕುಮಾರ್ ಅವರು ಇದಾರೆ, ಮೊಹಮ್ಮದ್ ಸಿರಾಜ್ ಅವರು ಇದಾರೆ, ದೀಪಕ್ ಚಹರ್ ಅವರು ಇದಾರೆ. ಸೊ ಆತರ ಏನಾದ್ರು ಆಪ್ಷನ್ಸ್ ಇದ್ರೆ ಶಮೀನ್ ಅವ್ರನ್ನ ಬಿಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಆರ್ಟಿಎಂ ಗೆ ಅಂತೂ ಪಕ್ಕ ಬ್ಯಾಕಪ್ ಪ್ಲಾನ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ನನ್ ಪ್ರಕಾರ ಸ್ಟ್ರಾಟಜಿಕ್ ಮೂವ್. ಯಾಕಂದ್ರೆ ಹರ್ಷದೀಪ್ ಸಿಂಗ್ ಅವರನ್ನು ಕೂಡ ಪಂಜಾಬ್ ಕಿಂಗ್ಸ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಸ್ವಲ್ಪ ಒಂದು ಏನಿಲ್ಲ, ಒಂದು 2 ಕೋಟಿ ಕಮ್ಮಿ ವರ್ತಿಗೆ ಸಿಕ್ಕರೆ ಅದು ವರ್ತೆ. ಯಾಕಂದ್ರೆ 1-2 crores ಅಲ್ಲಿ ಒಂದು ಬೇಸ್ ಪ್ರೈಸ್ ಅಲ್ಲಿ ಸಿಕ್ಕುವಂತ ಪ್ಲೇಯರ್ಸ್ ಅನ್ನು ಬೈ ಮಾಡ್ಬೋದು. ಒಂದು ಸ್ಟ್ರಾಟಜಿಕ್ ಮೂವ್ ಆಗಿರ್ಬೋದು ನನ್ನ ಪ್ರಕಾರ. ಬಟ್ ನೋಡ್ಬೇಕು, ಆಪ್ಷನ್ ಡೇ ಗೊತ್ತಾಗ್ತದೆ ವೆದರ್ ಗುಜರಾತ್ ಟೈಟನ್ಸ್ ಅವರು ಮೊಹಮ್ಮದ್ ಶಮಿ ಅವರು ರಿಟರ್ನ್ ಮಾಡ್ತಾರಾ ಇಲ್ವಾ ಅಂತ. ಸೊ ಕಾದ್ ನೋಡ್ಬೇಕಾಗ್ತದೆ.